ಕೇಳುಗರೆಲ್ಲರಿಗೂ ನಮಸ್ಕಾರಗಳು. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯ 15ನೇ ಗೊಂಬೆ ಹೇಳಿದ ಕಥೆಯನ್ನು ಈ ದಿನ ನಾನು ನಿಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದೇನೆ. ಭೋಜರಾಜನು ವಿಕ್ರಮಾದಿತ್ಯನನ್ನು ಕುರಿತು 14 ಪ್ರತಿಮೆಗಳು ಹೇಳಿದ ಕಥೆಗಳನ್ನು ಕೇಳಿದ ಮೇಲೂ ಸಹ ಸಿಂಹಾಸನವನ್ನು ಏರಬೇಕು ಅನ್ನೋ ಆಸೆಯನ್ನು ತೊರೆಯಲಿಲ್ಲ. 15ನೇ ದಿನ ಬೇಗ ಎದ್ದು ಶುಚಿಯಾಗಿ ಶ್ವೇತವಸ್ತ್ರ ಧರಿಸಿ ಸುವರ್ಣ ಸಿಂಹಾಸನವನ್ನು ಏರಬೇಕು ಅಂತ ಅದರ ಬಳಿಗೆ ಬರ್ತಾನೆ. ಆಗ ಸಿಂಹಾಸನದಲ್ಲಿದ್ದ ಪ್ರತಿಮೆಗಳ ಪೈಕಿ 15ನೆಯ ಪ್ರತಿಮೆ, ರಾಜ ನಿಲ್ಲು, ಇದೋ ಈ ಕಥೆಯನ್ನು ಕೇಳು, ಆ ಬಳಿಕ ನನ್ನ ಪ್ರಶ್ನೆಗೆ ಉತ್ತರಿಸಿ ಸಿಂಹಾಸನವನ್ನು ಏರು ಎಂದು ಸೂಚಿಸಿ ಕಥೆಯನ್ನು ಹೇಳತೊಡಗುತ್ತೆ. ಉಜ್ಜಯಿನಿ ನಗರದಲ್ಲಿ 36 ಜಾತಿ ಜನರು ಇರ್ತಾರೆ. ಅವರ ಪೈಕಿ ಒಬ್ಬ ಭಾರೀ ಶ್ರೀಮಂತನಿರ್ತಾನೆ. ಅವನು ಎಷ್ಟೇ ಶ್ರೀಮಂತನಾಗಿದ್ದರೂ ಜಿಪುಣನಾಗಿರಲಿಲ್ಲ. ಸಾಮಾನ್ಯವಾಗಿ ಶ್ರೀಮಂತರಲ್ಲಿ ಇಲ್ಲದ ಗುಣ ಅವನಲ್ಲಿ ಇತ್ತು. ಅವನು ಬಹಳ ದಯಾಳುವೂ ದಾನಿಯೂ ದೈವಭೀರುವೂ ಆಗಿರ್ತಾನೆ. ಯಾರು ಯಾವ ಸಮಯದಲ್ಲಿ ಬಂದು ಸಹಾಯ ಕೇಳಿದ್ರೂ ಸಹಾಯ ಮಾಡ್ತಾ ಇದ್ದ. ಶ್ರೀಮಂತನಿಗೆ ಸ್ಫುರದ್ರೂಪಿಯೂ ಉತ್ತಮ ಶೀಲ ಸ್ವಭಾವದವನೂ ಆದ ಒಬ್ಬ ಮಗ ಇರ್ತಾನೆ. ಅವನು ಯೌವನಕ್ಕೆ ಬಂದಾಗ ಶ್ರೀಮಂತನು ಅವನಿಗೆ ಮದುವೆಯನ್ನು ಮಾಡೋಕ್ಕೆ ನಿರ್ಧಾರ ಮಾಡ್ತಾನೆ. ಅವನಿಗೆ ಸೂಕ್ತವಾದ ಹುಡುಗಿಯನ್ನು ಹುಡುಕಲೆಂದು ಬ್ರಾಹ್ಮಣರನ್ನು ಎಲ್ಲ ದಿಕ್ಕುಗಳಿಗೂ ಕಳಿಸ್ತಾನೆ. ಒಬ್ಬ ಬ್ರಾಹ್ಮಣ ಬಹಳ ಬೇಗನೆ ಹಿಂದಿರುಗಿ ಬಂದು, ಕಡಲಾಚೆ ಇರುವ ಅತ್ಯಂತ ಶ್ರೀಮಂತನ ಮಗಳು ಸುಂದರಿಯೂ ಗುಣವತಿಯೂ ಇದ್ದಾಳೆ, ಅವಳು ನಿಮ್ಮ ಮಗನಿಗೆ ಸೂಕ್ತಳು ಅಂತ ಶ್ರೀಮಂತನಿಗೆ ಹೇಳಿದ. ಉಜ್ಜಯಿನಿಯ ಶ್ರೀಮಂತನಿಗೆ ಈ ಸಾಮ್ಯ ಒಪ್ಪಿಗೆಯಾಗಿ ಸಂತೋಷವಾಯಿತು. ಹುಡುಗಿಯ ತಂದೆಯನ್ನು ಕೇಳಿ ಬರಲು ಬ್ರಾಹ್ಮಣನನ್ನು ಕಳುಹಿಸಿಕೊಡ್ತಾನೆ. ಬ್ರಾಹ್ಮಣನು ಒಂದು ಹಡಗನ್ನೇರಿ ಕಡಲಾಚೆ ಇರೋ ಪಟ್ಟಣವನ್ನು ತಲುಪ್ತಾನೆ. ಅಲ್ಲಿ ಹುಡುಗಿಯ ತಂದೆಯನ್ನು ಸಂಧಿಸಿ ತನ್ನ ಯಜಮಾನನ ಮಗನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಲು ತಮಗೆ ಒಪ್ಪಿಗೆ ಇದೆಯೇ ಅಂತ ಕೇಳಿದ. ಹುಡುಗಿಯ ತಂದೆ ಹುಡುಗನ ವಿದ್ಯಾರ್ಹತೆ, ಆಸ್ತಿ ಎಲ್ಲವನ್ನೂ ವಿಚಾರಿಸಿದ ಬಳಿಕ ತೃಪ್ತನಾಗಿ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ಒಪ್ಪಿದ. ಆದರೆ ಮದುವೆಯನ್ನು ಬೇಗನೆ ಮಾಡಿಕೊಡಬೇಕೆಂದು ಹೇಳಿದನು. ಬ್ರಾಹ್ಮಣನು ಉಜ್ಜಯಿನಿಗೆ ಹಿಂದಿರುಗಿ ತನ್ನ ಯಜಮಾನನಿಗೆ ವಿಷಯ ತಿಳಿಸಿದಾಗ ಶ್ರೀಮಂತನು ಹಿಗ್ಗಿ ಹೋದ. ಮದುವೆಯನ್ನು ಬೇಗನೆ ಮಾಡಿಕೊಡಲು ಅಸಾಧ್ಯವೆಂಬುದನ್ನು ತಿಳಿದು ಚಿಂತೆಗೀಡಾಗ್ತಾನೆ. ಯಾಕೆಂದರೆ ಅಷ್ಟು ಕಡಿಮೆ ಅವಧಿಯಲ್ಲಿ ಅವನು ಪರಿವಾರದೊಡನೆ ಕಡಲಾಚೆಯ ಶ್ರೀಮಂತನ ಪಟ್ಟಣವನ್ನು ತಲುಪುವುದೇ ಕಠಿಣವಾಗಿತ್ತು. ಗೆಳೆಯರೊಡನೆ ಚರ್ಚೆ ಮಾಡಿದಾಗ ಅವರೆಲ್ಲ ವಿಕ್ರಮಾದಿತ್ಯನ ಬಳಿಗೆ ಹೋಗಿ ರಾಜನ ವಿಮಾನವನ್ನು ಕೆಲ ದಿನಗಳ ಕಾಲ ಕೊಟ್ಟಿರಲು ಕೇಳಿಕೊಳ್ಳಬಹುದಲ್ಲ ಅಂತ ಸಲಹೆ ಮಾಡಿದ್ರು. ಹಾಗೆಯೇ ಶ್ರೀಮಂತ ಹೋಗಿ ವಿಕ್ರಮಾದಿತ್ಯನನ್ನು ಕೇಳಿದಾಗ ರಾಜನು ಸಂತೋಷದಿಂದ ವಿಮಾನವನ್ನು ಕೊಟ್ಟ. ವಿಕ್ರಮಾದಿತ್ಯನು ಕೊಟ್ಟ ವಿಮಾನವನ್ನೇರಿ ಶ್ರೀಮಂತ ತನ್ನ ಪರಿವಾರದೊಡನೆ ಕಡಲಾಚೆಯ ಪಟ್ಟಣದ ಶ್ರೀಮಂತನ ಮನೆಗೆ ಬಂದಿಳಿದ. ವಧುವಿನ ಗೃಹದಲ್ಲಿ ಮದುವೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಮಗ, ಸೊಸೆ ಮತ್ತು ಪರಿವಾರದೊಂದಿಗೆ ಉಜ್ಜಯಿನಿಯ ಶ್ರೀಮಂತ ಊರಿಗೆ ಹಿಂದಿರುಗಿ ಬರ್ತಾನೆ. ಊರಿಗೆ ಮರಳಿ ಬಂದ ಮೇಲೆ ಶ್ರೀಮಂತನು ನಮ್ರತೆಯಿಂದ ಅರಮನೆಗೆ ಬಂದು ವಿಕ್ರಮಾದಿತ್ಯನಿಗೆ ವಿಮಾನವನ್ನು ಹಿಂದಕ್ಕೆ ಕೊಡ್ತಾನೆ. ಆದರೆ ವಿಕ್ರಮಾದಿತ್ಯ ಅದನ್ನು ತೆಗೆದುಕೊಳ್ಳಿಲ್ಲ. ಬದಲಿಗೆ ಶ್ರೀಮಂತನಿಗೆ ಅದನ್ನು ಕಾಣಿಕೆಯಾಗಿ ಕೊಟ್ಟು, ನಾನು ಒಮ್ಮೆ ಕೊಟ್ಟಿದ್ದನ್ನು ಮರಳಿ ಹಿಂದಕ್ಕೆ ಪಡೆದುಕೊಳ್ಳಲ್ಲ, ಇದು ನಿನ್ನ ಸೊಸೆಗೆ ಮದುವೆಯ ಉಡುಗೊರೆಯಾಗಿ ಕೊಟ್ಟಿದ್ದೇನೆ ಅಂತ ಹೇಳಿಬಿಡ್ತಾನೆ. ವಿಕ್ರಮಾದಿತ್ಯ ಅದೆಷ್ಟು ಉದಾರಿ ಎಂದು ಇದರಿಂದ ಭೋಜನಿಗೆ ವಿದಿತವಾಗತ್ತೆ. ಸಿಂಹಾಸನವನ್ನು ಏರುವ ಸಾಹಸಕ್ಕಿಳಿಯದೆ ಚಿಂತಿತನಾಗಿ ಅರಮನೆಗೆ ಹಿಂದಿರುಗಿದ. ಕತೆ ಹೇಳಿದ ಪ್ರತಿಮೆ ತನ್ನ ಸ್ಥಾನವನ್ನು ಸೇರಿಕೊಳ್ಳುತ್ತೆ. ಶ್ರೋತೃಗಳೇ, ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯ 15ನೇ ಕಥೆಯನ್ನು ಕೇಳಿದ್ರಿ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಡನೆ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ. ಧನ್ಯವಾದಗಳು.